ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೊಮೆಟೊ ಸಾರನ್ನು ಮಾಡುವುದನ್ನು ತೋರಿಸುತ್ತಿದ್ದೇನೆ. ಇದನ್ನು 5 ನಿಮಿಷದಲ್ಲಿ ಮಾಡಿಕೊಂಡು ಬಿಡಬಹುದು. ಇದಕ್ಕೆ ಬೇಳೆ ಹಾಕುವ ಅವಶ್ಯಕತೆ ಇಲ್ಲ. ಬೇಕಾದ ಸಾಮಗ್ರಿಗಳು: ಹೆಚ್ಚಿದ ಟೊಮೆಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಸಾಸಿವೆ, ಹುಣಸೆ ರಸ, ಇಂಗು ಮತ್ತು ರಸಂ ಪುಡಿ. ಒಗ್ಗರಣೆಗೆ ಎಣ್ಣೆ. ಸಾರು ಮಾಡುವ ವಿಧಾನವನ್ನು ನೋಡಿಕೊಳ್ಳೋಣ. ಕಡಾಯಿಗೆ 2 ಚಮಚ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ, 1/4 ಚಮಚ ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಆದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟ ಹಸಿಮೆಣಸು ಸ್ವಲ್ಪ ಬಾಡಿಸಬೇಕು. ಕರಿಬೇವಿನ ಎಸಳು, ಚಿಕ್ಕ ಇಂಗಿನ ಚೂರು. ನಾನಿಲ್ಲಿ ಮಡ್ಡಿ ಇಂಗನ್ನು ಹಾಕಿದ್ದೇನೆ. ಪೌಡರ್ ಇಂಗು ಕೂಡ ಬಳಸಬಹುದು. ನಾನಿಲ್ಲಿ 2 ಟೊಮೆಟೊ ಹೆಚ್ಚಿಟ್ಟುಕೊಂಡಿದ್ದೆ, ಅದನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ. ಕಾಲು ಚಮಚ ಅರಿಶಿನ ಪುಡಿ. ಟೊಮೆಟೊ ಮೆತ್ತಗಾಗಲು ಸ್ವಲ್ಪ ಉಪ್ಪನ್ನು, ನಾನಿಲ್ಲಿ ಅರ್ಧ ಚಮಚ ಕಲ್ಲುಪ್ಪನ್ನು ಹಾಕಿದ್ದೇನೆ. ಮಿಕ್ಸ್ ಮಾಡಿ ಮುಚ್ಚಿಟ್ಟರೆ ಟೊಮೆಟೊ ಬೇಗ ಮೆತ್ತಗಾಗುತ್ತದೆ. ಇಲ್ಲಿ ಟೊಮೆಟೊ ಮೆತ್ತಗಾಗಿದೆ. ಈಗ ನಾನು ಹುಣಸೆ ರಸವನ್ನು ಹಾಕುತ್ತೇನೆ. ರುಚಿಗೆ ಅರ್ಧ ಚಮಚ ಬೆಲ್ಲ. ಈ ರಸಮ್ಮಿಗೆ ಇಷ್ಟು ಬೆಲ್ಲ ಹಾಕಿದ್ರೇ ತುಂಬ ರುಚಿಯಾಗಿರುತ್ತದೆ. ರಸಂ ಪೌಡರ್ 1 ಟೇಬಲ್ ಸ್ಪೂನ್. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ನಾನಿಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ, ನೋಡಿಕೊಂಡು ಹಾಕಬೇಕು. ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಕುದಿಸಬೇಕು. ನೋಡಿ, ಈಗ ಟೊಮೆಟೊ ಸಾರು ಕುದಿಯುತ್ತಿದೆ. ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಂದು ಕುದಿ ತರಿಸಿದರೆ ಘಮ ಘಮ ಟೊಮೆಟೊ ಸಾರು ರೆಡಿಯಾಗೋಯಿತು. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.